ಇವತ್ತು 12 ಗಂಟೆ ಆದರೂ 2,500 ಸ್ಟೆಪ್ಸ್ ಅಷ್ಟೇ ಕೌಂಟ್ ಆಗಿದ್ದು ಕಾರಣ ವಾಚ್ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಸ್ಟೆಪ್ಸ್ ಕೌಂಟ್ ಸಿಗಲಿಲ್ಲ. ಎಲ್ಲರೂ ಅವ್ರವ್ರದ್ದೇ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ. ನಾವೆಷ್ಟೇ ಕಾಪಿ ಮಾಡಿ ಸೇಮ್ ಟು ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಸೇಮ್ ಮೆಥಡಲ್ಲೇ ಮಾಡಿದರೂ ರುಚಿ ಏರುಪೇರಾಗೋದು ಸಹಜ. ಕೆಲವರಿಗೆ ಮಸಾಲೆ ಜಾಸ್ತಿ ಹಾಕಿ ಅಡುಗೆ ಮಾಡೋದು ಇಷ್ಟ ಆದರೆ ಇನ್ನು ಕೆಲವರಿಗೆ ನನ್ನಂಥವರಿಗೆ ತರಕಾರಿಗಳ ಕಾಳುಗಳ ನ್ಯಾಚುರಲ್ ಸ್ವಾದ ಇರೋ ಅಡುಗೆಗಳು ಇಷ್ಟ ಆಗುತ್ತೆ. ಯಾಕಂದರೆ ಅದೇ ನಮ್ಮ ಅಮ್ಮನ ಕುಕ್ಕಿಂಗ್ ಸ್ಟೈಲ್. ಅದನ್ನೇ ತಿಂದು ಅಭ್ಯಾಸ ಆಗಿದೆ. ಕಡಿಮೆ ಮಸಾಲೆ ಪದಾರ್ಥಗಳನ್ನು ಬಳಸಿ ತರಕಾರಿಗಳ ಒರಿಜಿನಲ್ ಸ್ವಾದ ಇರೋ ಅಡುಗೆ ಮಾಡೋದ್ರಲ್ಲಿ ನಮ್ಮಮ್ಮ ಫೇಮಸ್. ನಮ್ಮ ಮನೆಯಲ್ಲಿ ಹೊಸದಾಗಿ ಯಾರಾದರೂ ಊಟ ಮಾಡಿದ್ರೆ ಅವರಿಗೆ ಉಪ್ಪು ಖಾರ ಮಸಾಲೆ ಕಡಿಮೆ ಇದೆ ಅಂತ ಅನಿಸುತ್ತೆ. ಅದೇ ನಮಗೆ ಬೇರೆ ಕಡೆ ಹೋಗಿ ನಾವು ಊಟ ಮಾಡಿದ್ರೆ ನಮಗೆ ಅವೆಲ್ಲವೂ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತಿರುತ್ತೆ. ಯಾರ್ಯಾರು ಯಾವ್ಯಾವ ರುಚಿಗಳಿಗೆ ಅಡ್ಜಸ್ಟ್ ಆಗಿರ್ತಾರೋ ಆ ರೀತಿ ಅವರ ಟೇಸ್ಟ್ ಬಾಡಿ ರಿಯಾಕ್ಟ್ ಮಾಡ್ತಿರುತ್ತೆ. ಕಂಟಿನ್ಯೂಸ್ ಆಗಿ 1 ವಾರ 15 ದಿನ ಮಸಾಲೆ ಕಡಿಮೆ ಇರೋ ಊಟ ಮಾಡಿ ನಮ್ಮ ನಾಲಿಗೆನ ಅದಕ್ಕೆ ಒಗ್ಗಿಸ್ಕೊಂಡು ಒಂದಿನ ನಮ್ಮ ಹಳೇ ರುಚಿ ಅಡುಗೆ ಬಡಿಸಿದ್ರು ಅವತ್ತು ಸ್ವಲ್ಪ ನಮಗೆ ಯಾಕೋ ಉಪ್ಪು ಖಾರ ಮಸಾಲೆ ಎಲ್ಲ ಜಾಸ್ತಿ ಇದೆ ಅಂತ ನಾವೇ ಹೇಳ್ತೀವಿ. ಏನೇ ಆದರೂ ಕಣ್ಣಿಗೆ ರುಚಿ ಕಾಣಲ್ಲ. ದೇಹಕ್ಕೆ ಬೇಕಾಗಿರೋದು ಹೆಲ್ದಿ ಫುಡ್, ನಾಲಿಗೆ ಅಷ್ಟೇ ರುಚಿ ಕೇಳೋದು. ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ, ಏನು ಗೊತ್ತಾ, ಈ ಟೊಮ್ಯಾಟೊ ಬಾತ್ನ ಬಿರಿಯಾನಿ ಅಂತನೋ ಈ ಬಿರಿಯಾನಿನ ಟೊಮ್ಯಾಟೊ ಬಾತ್ ಅಂತ ಕರೆದು ಹಿಂದಿನಿಂದಲೂ ರೂಢಿ ಮಾಡಿದರೆ ನಮಗೇನಾದರೂ ಗೊತ್ತಾಗ್ತಿತ್ತಾ ಇದು ಬಿರಿಯಾನಿ ಎಲ್ಲ ಟೊಮ್ಯಾಟೊ ಬಾತ್ ಅಂತ? ಇಲ್ವಲ್ಲ. ಎಲ್ಲವೂ ನಮ್ಮ ಮೈಂಡ್ ಸೆಟ್ ಅಷ್ಟೆ. ನಾವು ಟೊಮ್ಯಾಟೊ ಬಾತ್ನೇ ಬಿರಿಯಾನಿ ಅಂದ್ಕೊಂಡು ಬಿರಿಯಾನಿನೇ ಟೊಮ್ಯಾಟೊ ಬಾತ್ ಅಂದ್ಕೊಂಡು ತಿಂತಿದ್ವೇನೋ. ನಾವು ಹೇಗೆ ರೂಢಿ ಮಾಡ್ಕೊಂಡಿರ್ತೀವೋ ಹಾಗೆ ನಮ್ಮ ಊಟದ ಪದ್ಧತಿ, ಜೀವನ ಶೈಲಿ, ಜೀವನ ನಡೀತಿರುತ್ತೆ. ಒಬ್ಬೊಬ್ಬರದು ಒಂದೊಂದು ಟೇಸ್ಟ್, ಒಂದೊಂದು ಸ್ಟೈಲ್ ಇರುತ್ತೆ. ಇದೇ ಕರೆಕ್ಟ್ ಸ್ಟೈಲು, ಇದೇ ಕರೆಕ್ಟ್ ಟೇಸ್ಟ್ ಅನ್ನೋ ಥರ ಪರ್ಫೆಕ್ಟ್ ಆದಂತಹ ಯೂನಿವರ್ಸಲ್ ಟೇಸ್ಟು, ಸ್ಟೈಲು ಯಾವುದೂ ಇರಲ್ಲ. ಅಂದಹಾಗೆ ಇವತ್ತು ಎಂಡ್ ಆಫ್ ದ ಡೇ ನಾನು ಕಂಪ್ಲೀಟ್ ಮಾಡಿದ್ದು 9,900 ಸ್ಟೆಪ್ಸ್ ಅಷ್ಟೆ.